कदम्बवनचारिणी मुनिकदम्ब कादम्बिनी नितम्बजित भूधरा सुरनितंबिनी सेविता. ಇದು ಯಾವ ಕತೆ? ಇದು ಬಾಲ ತ್ರಿಪುರ ಸುಂದರಿ ದೇವಿ ಕತೆ ಕೃಷ್ಣ. ನಾವ್ ಯಾವ ಕಷ್ಟದಲ್ಲಿದ್ರು ಬಾಲ ತ್ರಿಪುರ ಸುಂದರಿ ದೇವಿ ಬಂದು ನಮ್ಮನ್ನ ಕಾಪಾಡ್ತಾಳ ಅಜ್ಜಿ? ಬಾಲ ತ್ರಿಪುರ ಸುಂದರಿ ದೇವಿ ಅಮ್ಮವರು ನಮ್ಮನೆ ದೇವರು ಕೃಷ್ಣ. ಆ ತಾಯಿ ಅನುಗ್ರಹ ಇದ್ರೆ ನಮ್ಗೆ ಕಷ್ಟ ಅನ್ನೋದೇ ಬರಲ್ಲ. ನೀನ್ ಯಾವತ್ತಾದ್ರೂ ಯಾವ್ದಾದ್ರೂ ಕಷ್ಟದಲ್ಲಿದ್ದಾಗ ಆ ತ್ರಿಪುರ ಸುಂದರಿ ಅಮ್ಮವ್ರನ್ನ ಒಂದ್ಸಲ ನೆನ್ಸ್ಕೊ. ಆ ಅಮ್ಮವರೇ ನಿನ್ನ ಕಾಪಾಡ್ತಾರೆ. ಪೇಪರ್ ಎಲ್ಲೂ ಹೋಗೋದಿಲ್ಲ ರೀ. ಮೊದಲು ಟಿಫನ್ ಮಾಡಿ ಆಮೇಲೆ ಪೂರ್ತಿ ಓದೋರಂತೆ. ಹಾ, ಮಕ್ಕಳನ್ನು ಕೂಡ ಕರಿ, ಎಲ್ರೂ ಒಟ್ಟಿಗೆ ಮಾಡೋಣ. ಸರಿ ರೀ. ಪುಷ್ಪರಾಣಿ ಅಮ್ಮವ್ರೇ, ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬಾ. ಸರಿ ಅಮ್ಮ. Okay sir, thank you. I'll send you venture details and map. ಅಣ್ಣವ್ರೆ, ಅಮ್ಮವ್ರು ಟಿಫನ್ ಮಾಡೋಕೆ ಕರೀತಿದ್ದಾರೆ. Okay, ಬರ್ತೀನಿ. ನಾನು ಎತ್ಕೊಡ್ತೀನಿ. ಏನ್ ಪುಷ್ಪರಾಣಿ ಹಾಕಿರಿಸ್ತಿದ್ಯಾ? ಏನಣ್ಣ ಆವೇಶ? ಓಹ್, ಇದಾ ವರ್ಕ್ ಫ್ರಮ್ ಹೋಮ್ ಅಲ್ವಾ? ವಿಡಿಯೋ ಕಾಲ್ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಸಾಕು ಅಂತ. ಕೆಳಗ್ ಮಾತ್ರ ಹೀಗ್ ಬರ್ಬೇಡಿ. ಸರಿ ಬಿಡು, ರೆಡಿಯಾಗಿ ಬರ್ತೀನಿ, ನೀನ್ ಹೋಗು. ನೋಡಿದ್ ಸಾಕು, ಹೋಗು. ಏ ನಿಧಾನಕ್ಕೆ ಹೋಗೆ. ಇವಳು ಕೆಲ್ಸ ಅಂದ್ರೆ ಅದೇನು ಹುಚ್ಚ. ಇವ್ರಿಗೆ ಹೇಗ ಅರ್ಥ ಆಯ್ತಾ? ನಿಮ್ ದೊಡ್ಡಮ್ಮ ಟಿಫನ್ ಮಾಡೋದಕ್ಕೆ ಕರೀತಿದ್ದಾರೆ. ನಿಂತ್ಕೋ. ಯಾರಿಗೂ ಗೊತ್ತಾಗದ ಹಾಗೆ ಆಚೆ ಬಿಸಾಕು. ಬಟರ್ಫ್ಲೈ ಎಫೆಕ್ಟ್ ಸ್ಟಾರ್ಟ್ ಆಗಿದೆ ಅಂತ ಆಯ್ತು. ಹೈ ನನ್ ಬೊಂಬೆ ಒಳಗಡೆ ಇಡು. ಓಕೆ, ಬೇಗ ಬಾ.
ಬೇಗ ತಗೋ ನುಂಗು. ನಿಧಾನ. ನಿಧಾನವಾಗಿ ಕುಡಿ. ಕಂದ ಏನ್ರಿ ಕೂರ್ಸ್ರಿ. ಕುತ್ಕೋ ಆರಾಮಾಗಿ ಕುತ್ಕೋ. ಕಂದ ಸಮಾಧಾನ. ಕೃಷ್ಣ 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 ಇಲ್ಲಿದ್ಯಾ? ಇದೇನು ನನ್ ಕಂದನ್ಗೇನಾಯ್ತು? ಯಾಕೆ ಹೀಗ್ ಮಲ್ಕೊಂಡಿದ್ದ? ಗೆ ಬಂದಿರೋ ಸಮಸ್ಯೆಗಳನ್ನೆಲ್ಲ ಎದುರಿಸಿ ಎಲ್ರಿಗಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ. ಕಾಪಾಡಬೇಕು.
ತಗೊಳ್ಳೆ ನಿನ್ ಲಂಚ್ ಬಾಕ್ಸ್. ಅಲ್ಲೇ ಇಡಕ್ಕ. ಅದ್ಯಾರ್ಗೆ? ಊರ್ವಶಿಗೆನಾ? ರಾಧಾ, ಅಪರ್ಣ, ಅಮ್ಮ ಅಪರ್ಣ, ಅಪರ್ಣ, ಊರ್ವಶಿ ಲಂಚ್ ಬಾಕ್ಸ್ ರೆಡಿ ಮಾಡಿದ್ಯಾ ಅಮ್ಮ? ತಗೊಳ್ಳಿ ಚಿಕ್ಕಮ್ಮ. ರೆಡಿ ಮಾಡಿದ್ಯಾ? ಏನ್ ಮಾಡ್ಲಿ, ಈ ನಡುವೆ ಮೈ ಹುಷಾರಿಲ್ದೆ ಯಾವ ಕೆಲ್ಸನೂ ಮಾಡೋಕ್ಕಾಗ್ಲಿಲ್ಲ. ನಿನ್ ಮೇಲೆ ಈ ಕೆಲ್ಸದ ಭಾರ ಎಲ್ಲ ಬಿದ್ದಿದೆ. ಇದು ಭಾರ ಅಲ್ಲ ಚಿಕ್ಕಮ್ಮ, ಕರ್ತವ್ಯ. ನೀನು ನಿಮ್ಮಮ್ಮನ ಹಾಗೆ. ನಿಮ್ಮಮ್ಮ ಕೂಡ ನಿಮ್ ಜವಾಬ್ದಾರಿನೆಲ್ಲ ನನ್ ಮಡ್ಲಿಗೆ ಹಾಕಿ ಅವಳು ಗಲ್ಫ್ಗೆ ಹೋಗಿ ಸಂಪಾದನೆ ಮಾಡ್ತಿದ್ದಾಳೆ. ಚಿಕ್ಕಮ್ಮ, ನನಗ್ ಟೈಮ್ ಆಯ್ತು. ಏನೋ ಅಷ್ಟೊಂದ್ ಜನ ಅಲ್ಲಿ, ಈ ಟೀ ಅಷ್ಟೊಂದ್ ಫೇಮಸ್ಸಾ? ಓ ಅದಾ, ಇಲ್ಲಿ ಜನ ಇರೋದು ಟೀಗೋಸ್ಕರ ಅಲ್ಲ ಕಣೋ. ಆ ಎದುರುಗಡೆ ಮನೇಲಿರೋ ಬ್ಯೂಟಿಗೋಸ್ಕರ. ಏ ಮಧು, ಎಲ್ರೂ ಕಾಯ್ತಿರೋ ಬ್ಯೂಟಿ ಅವಳೇನಾ? ಅಲ್ಲ, ಇವಳು ಎಲ್ಲರೂ ಗೌರವಿಸೋ ಹುಡುಗಿ. ಹೆಸರು ರಾಧಾ ಅಪರ್ಣ, ಸ್ಕೂಲ್ ಟೀಚರ್. ಪಾಠ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾ ಹಾ. ಡ್ರೆಸ್ ಐರನ್ ಮಾಡಿ ಇಲ್ಲೇ ಇಟ್ಟಿದ್ನಲ್ಲ. Under the moon, under the stars, I wait to find something to soothe my heart. There's a hollow rumble across the way. I heard you say, don't. ಏನಿಲ್ಲು? ನನ್ ಡ್ರೆಸ್ ನೀನ್ ಯಾಕೆ ಹಾಕೊಂಡಿದ್ಯಾ? ಈ ಡ್ರೆಸ್ ನಿನಗಿಂತ ನನಗೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಹಾಕೊಂಡೆ. ನೀನು ಬೇರೆ ಡ್ರೆಸ್ ಹಾಕೊಂಡೋಗು. ನನಗೆ ಕೋಪ ಬರೋ ಹಾಗೆ ಮಾಡ್ಬೇಡ, ಮರ್ಯಾದೆಯಿಂದ ನನ್ನ ಡ್ರೆಸ್ ಕೊಡು. ಇಂಥ ಡ್ರೆಸ್ಸು ನಿನಗೆ ಬೇಕಾ? ನಿನ್ ಹಾಗೆ ಆವ್ರೇಜ್ ಆಗಿರೋರು ಆವ್ರೇಜ್ ಡ್ರೆಸ್ಸನ್ನೇ ಹಾಕೋಬೇಕು. ನೀನಿಂತ ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸೋದಿರ್ಲಿ, ಕೊನೆ ಪಕ್ಷ 4 ಜನನೂ ನೋಡಲ್ಲ. ಅದೇ ನಾನ್ ಹಾಕೊಂಡ್ರೆ 100 ಜನ ನೋಡ್ತಾರೆ, 1000 ಲೈಕ್ಸ್ ಬರುತ್ತೆ, ಬೈಕಲ್ಲಿ ಫಾಲೋ ಮಾಡ್ತಾರೆ, ಯೂತ್ಸ್ ಎಲ್ಲ ಲೈನ್ ಹೊಡಿತಾ ನನ್ನ ಹಿಂದೆನೆ ಸುತ್ತಾರೆ. ಏನಾಯ್ತೆ? ಏನ್ ನಿಮ್ದು ವಾದ ವಿವಾದ? ನೋಡು ಚಿಕ್ಕಿ, ನನ್ ಡ್ರೆಸ್ ಕೊಡು ಅಂದ್ರೆ ಕೊಡ್ತಿಲ್ಲ. ಮಾಮ್, ಈ ಡ್ರೆಸ್ಸಲ್ಲಿ ನಾನು ಹೇಗಿದ್ದೀನಿ? ಈ ಡ್ರೆಸ್ ಏನು? ನೀನ್ ಯಾವ ಡ್ರೆಸ್ ಅಲ್ಲಾದ್ರೂ ಈ ನಮ್ ಸಿಟಿಗೇನೆ ಮಹಾರಾಣಿ ತರ ಇರ್ತೀಯ. ಹಾ ಚಿಕ್ಕಿ, ಅವಳಿಗೆ ನನ್ ಡ್ರೆಸ್ ಕೊಡೋಕ್ ಹೇಳು. ಅವಳಿಗದ್ ಇಷ್ಟ ಆಗಿದೆ ಕಣೆ. ನೀನಿವತ್ತು ಬೇರೆ ಡ್ರೆಸ್ ಹಾಕೊಂಡು ಹೋಗು. ಅದ್ ಹಾಗಲ್ಲ ಚಿಕ್ಕಿ. ಹಲೋ ಸರ್, ಬರ್ತಿದ್ದೀನಿ ಸರ್. 10 ಮಿನಿಟ್ಸಲ್ಲಿ ನಿಮ್ಮ ಮುಂದೆ ಇರ್ತೀನಿ ಸರ್. ಇಂಥ ಡ್ರೆಸ್ಸು ಕಾಲೇಜ್ಗೆ ಹೋಗೋ ನಿನಗ್ ಬೇಕಾಗುತ್ತೆ, ಅವಳಿಗೆ ಯಾಕೆ? ಏಯ್, ಅವಳೇನಾ ಬ್ಯೂಟಿ? ಅವಳು ಬ್ಯೂಟಿ ಅಲ್ಲ ಕಣೋ, ಬ್ಲಾಸ್ಟ್. ಇವಳಿಗಿಂತ ಮುಂಚೆ ಹೋದ್ಲಲ್ವಾ, ಅವಳು ರಾಧಾ ಅಪರ್ಣ, ಪಾಠ ಮಾಡ್ತಾಳೆ. ಇವಳು ತಂಟೆಗೆ ಹೋದ್ರೆ ನಮ್ ಗ್ರಹಚಾರ ಬಿಡಿಸ್ತಾಳೆ. ಫೈರ್ ಬ್ರ್ಯಾಂಡ್. ಏ, ಏನೋ ಹಾಗ್ ನೋಡ್ತಿದ್ಯಾ? ಆ ಕಡೆ ನೋಡೋ. ಇವತ್ ಕಲೆಕ್ಷನ್ ಎಷ್ಟಾಯ್ತು? 1000. ನನ್ ಶೇರ್ ನನಗ್ ಕೊಡು. ಇವರು ಬ್ಯೂಟಿಗೋಸ್ಕರ ವೇಟ್ ಮಾಡ್ತಾರೆ, ನಾನು ಅದೇ ಬ್ಯೂಟಿನ ಅಡ್ಡ ಇಟ್ಕೊಂಡು ಕ್ಯಾಶ್ ಮಾಡ್ಕೋತೀನಿ.
ಅಜ್ಜಿ ಯಾಕೆ ಹಾಗೆ ಸಿಪ್ಪೆನ ಹಾಗೆ ಬಿಸಾಕ್ಬಾರ್ದು ಕಂದ. ಯಾರಾದ್ರೂ ನೋಡ್ದೆ ಕಾಲಿಟ್ರೆ ಜಾರ್ ಬೀಳ್ತಾರ್ ಕಂದ. ಅದು ನಾನೇ ಅದು ನಾನೇ ಅದು ನಾನೇ ಅದು ನಾ ಅದ್ ನೀನೆ ನಡಿ. ನಂಗೆ ಇನ್ನೊಂದು ಬೇಕು. ಅಯ್ಯೋ ಸತ್ತೆ ಕಣ ಯಪ್ಪ. ಅಯ್ಯೋ ನನ್ ಸೊಂಟ ಮುರಿತು ಕಣ ಯಪ್ಪ. ಅಮ್ಮ ಅಪ್ಪ ಅಯ್ಯೋ ಅಯ್ಯೋ ಅಪ್ಪ ಹುಷಾರು. ನಿಧಾನ ಅಪ್ಪ ಹುಷಾರು. ಅಲ್ಲ ಹೇಗಿದ್ರಿ ನೀವು? ಏಟೇನಾದ್ರೂ ಆಯ್ತಾ? ಮೂಳೆ ಮುರ್ದೋದಂಗಿದೆ ಅಕ್ಕ. ಅಯ್ಯೋ ಅಯ್ಯೋ ಈ ಸಿಪ್ಪೆ ನೀಲ್ ಹಾಕಿದ್ಯಾರು? ನಾನೇ ಹಾಕಿದ್ದು. ನೀನಾ? ಏನೋ ಗೊತ್ತಿಲ್ದೆ ಹಾಕ್ತಾ ಬಿಡ. ಇಲ್ವಲ್ಲ, ನಾನು ನಿಮ್ಮನ್ನ ನೋಡ್ಬಿಟ್ಟೆ ಹಾಕಿದ್ದು. ನೀವೇ ಕೆಳಗೆ ನೋಡ್ದೆ ಬಿದ್ದಿದ್ದು. ಏನ್ರಿ ಮೇಲೆ ಮೇಲೆ ಮೇಲ್ ನೋಡ್ಕೊಳ್ರಿ. ಮೇಲೇನಿದೆ ನೀನ್ ಪಿಂಡ? ತಲೆ ಮೇಲೆ ನೋಡ್ಕೊಳ್ರಿ. ಹೆಂಗ್ ಗೊತ್ತಾ, ನೀವ್ ಹೀಗೆ ಚೆನ್ನಾಗಿದ್ದೀರಾ. ತಪ್ಪು ಕಂದ, ಹಾಗೆ ಹೇಳ್ಬಾರ್ದು. ಏನಾಗಲ್ಲಪ್ಪ, ನಾನು ಇವ್ರನ್ನ ಏನ್ ಬೇಕಾದ್ರೂ ಅನ್ಬೋದು. ದೊಡ್ಡವ್ರಲ್ವಾ? ತಪ್ಪು ಕಂದ. ನಿನ್ ಬಾ ಹೇಳ್ತೀನಿ. ನೀವ್ ಯಾರ ಮಾತನ್ನು ನಂಬೇಡಿ, ನೀವ್ ಹಾಗೆ ಚೆನ್ನಾಗಿರ್ತೀರಾ. ಡ್ಯಾಡಿ, ಅಂಕಲ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂದ್ರೆ ನೀವ್ ಯಾಕೆ? ದೊಡ್ಡವ್ರಿಗೆ ಹಾಗೆಲ್ಲ ಹೇಳ್ಬಾರ್ದು ಕಂದ. ಅವ್ರೇನ್ ದೊಡ್ಡವ್ರ ಅಲ್ಲ ಡ್ಯಾಡಿ. ಹಾಗ್ ಮಾತಾಡ್ಬಾರ್ದು ಕಂದ, ತಪ್ಪು ಅಂತ ಹೇಳ್ದೆ ಅಲ್ವಾ? ಹೋಗಮ್ಮ. ಕಂದ ಕೃಷ್ಣ ಕಂದ, ಇವನ್ ಯಾವಾಗ ಮೊದ್ಲಿನ ತರ ಆಗ್ತಾನೋ ಏನೋ. ಎಷ್ಟು ಹಾಸ್ಪಿಟಲ್ಗೆ ತೋರ್ಸಿದ್ರು, ಎಷ್ಟು ದೇವ್ರ ಹತ್ರ ಬೇಡ್ಕೊಂಡ್ರು, ಇವನಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ. ಯಶೋದ, ದೇವಸ್ಥಾನದ ಶಾಸ್ತ್ರಿಗಳು ನಮ್ ಕೃಷ್ಣ ಗುಣ ಆಗೋದಿಕ್ಕೆ ಒಂದ್ ದಾರಿ ಹೇಳಿದ್ದಾರೆ. ಏನ್ ಹೇಳಿದ್ರತ್ತೆ? ರಾಮಗಿರಿ ಅನ್ನೋ ಊರಲ್ಲಿ ಪ್ರಕೃತಿ ವೈದ್ಯ ಶಾಲೆ ಇದೆಯಂತೆ. ಅಲ್ಲಿಗೆ ನಮ್ ಕೃಷ್ಣನ್ ಕರ್ಕೊಂಡು ಹೋದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದಾರಮ್ಮ. ಅವನ್ ಮಾಮೂಲಿ ವ್ಯಕ್ತಿ ಆದ್ರೆ ನಮ್ ಬಂಡವಾಳ ಎಲ್ಲ ಹೊರಗೆ ಬರುತ್ತೆ. ಆಮೇಲೆ ನಾವು ರೋಡಿಗೆ ಬೀಳ್ಬೇಕಾಗತ್ತೆ. ನಾನಿರ್ಬೇಕಾದ್ರೆ ಅವನಂತೂ ಸರಿ ಆಗ್ಲೇಬಾರ್ದು. ಏನೋ ಒಂದು ಪ್ಲಾನ್ ಮಾಡಿ ಅವ್ರ ಆಸೆಗೆ ಬೆಂಕಿ ಅಂಟಿಸ್ಬಿಡ್ತೀನಿ. ತಲೆ ಮೇಲೆ ಇದ್ದಿದ್ ವಿಗ್ಗೆಲ್ರಿ. ಅದು ಕೋಪದಲ್ಲಿ ಎಲ್ಲೋ ಎಸ್ದೆ ಕಣೆ. ಅಲ್ಲಿದೆ, ಹೋಗ್ ತಗೋ. ಇದೇನು ಹಾಕೊಂಡ್ಮೇಲೆ ತೆಗಿಯಕ್ಕೆ ಆಗ್ತಿಲ್ಲ. ಆಹಾ, ಬರಲ್ಲ. ಏಯ್, ಏನ್ ಮಾಡ್ದ್ಯೋ? ಅಯ್ಯೋ, ನೀವೇ ಅಲ್ವಾ ಅಂಕಲ್ ಹೇಳಿದ್ದು ಅಣ್ಸು ಅಂತ. ಏನೇ ಇವನ್ನೆಲ್ಲ ಕೇಳಿಸ್ಕೊಂಡ? ನಂಗೂ ಅದೇ ಡೌಟ್ ಬರ್ತಿದೆ. ಹೇಳ ಡ್ಯಾಡಿಗೆ. ಡ್ಯಾಡಿ ಡ್ಯಾಡಿ ಡ್ಯಾಡಿನಾ? ಡ್ಯಾಡಿ ಡ್ಯಾಡಿ, ಅದು ಅಯ್ಯೋ, ಅದು ಅಂಕಲ್ಲು. ಅಂಕಲ್? ಅಯ್ಯೋ ಏನ್ರಿ? ಅಂಕಲ್ ಹೇರ್ ಸ್ಟೈಲು ತುಂಬಾ ಚೆನ್ನಾಗಿದೆ ಅಲ್ವಾ? ಓ ಅಮ್ಮಯ್ಯ, ಕೈ ಇಡ್ಸು, ಬಾ ಹೋಗೋಣ. ಅಂಕಲೇ ಬಂದ್ರು.
ಏನ್ರಿ ರಾಮಗಿರಿಗೆ ಹೋಗ್ತಿದೀವಂತೆ. ಹೌದಾ? ಹಾಗಾದ್ರೆ ಬಟ್ಟೆಗಳು ಇಟ್ಕೋಬೇಕಲ್ವಾ? ನಡಿ. ಏನು ಬೇಕಾಗಿಲ್ಲ. ನೀನು ನಿನ್ ಹೆಂಡತಿ ಪಣಿ ಇಲ್ಲೇ ಇರ್ರಿ. ಅನಂತು ನಮ್ಮ ಜೊತೆಗೆ ಬರ್ತಿದ್ದಾನೆ. ಇಲ್ಲಿನ ಬಿಸ್ನೆಸ್ ಎಲ್ಲ ನೀನೇ ನೋಡ್ಕೋಬೇಕಲ್ವಾ? ಏ ಅನಂತ್, ನಾವು ಹೊರಡಬೇಕು. ನೀನು ಹೋಗಿ ಆ ಏರ್ಪಾಟೆಲ್ಲ ನೋಡು. ಹೋಗು. ವಾವ್, ನಾವು ಊರಿಗೆ ಹೋಗ್ತಾ ಇದೀವಾ? ಹೌದು, ರೆಡಿ ಆಗುವಂತೆ. ನಡಿ. ನಾವ್ ಅವ್ರ ಜೊತೆಗೆ ಹೋಗಿಲ್ಲ ಅಂದ್ರೆ ಹೇಗ್ರಿ? ನಾವಲ್ಲಿಲ್ಲ ಅಂದ್ರೂ ಕೂಡ ಈ ಬಣ್ಣದ ಚಿಟ್ಟೆ ಒಂದಿದ್ರೆ ಸಾಕು. ಯಾವ ಡಾಕ್ಟರ್ ಏನ್ ಮಾಡಿದ್ರು ಅವನು ಬದಲಾಗಲ್ಲ.